ನಮಸ್ಕಾರ ಸ್ನೇಹಿತರೆ. ಇರಾನ್ ನಲ್ಲಿ ಹಾಹಾಕಾರ ಎದ್ದಿರೋದು ನಿಮ್ಗೆಲ್ಲ ಗೊತ್ತು. ಈಗ ಇರಾನ್ಗೆ ಯಾಕೆ ಹೋಗ್ತೀರಾ? ಪಕ್ಕದ ಪಾಕಿಸ್ತಾನದಲ್ಲೇ ವಿಚಿತ್ರ ಘಟನೆ ನಡೆದಿದೆ. ಇರಾನ್ಗಿಂತ ದೊಡ್ಡ ಹಾಹಾಕಾರ. ಸಂಪೂರ್ಣ ಪಾಕಿಸ್ತಾನದಾದ್ಯಂತ ಇಂಟರ್ನೆಟ್ ಬಂದ್ ಮಾಡಲಾಗಿದೆ. ಒಂದಲ್ಲ ಎರಡಲ್ಲ, ಸತತ 156 ಗಂಟೆಗಳಿಂದ ಪಾಕಿಸ್ತಾನದಲ್ಲಿ ಇಂಟರ್ನೆಟ್ ಬಂದ್ ಆಗಿರೋದು. ಇಂಟರ್ನೆಟ್ ಬಂದ್ ಮಾಡೋದಕ್ಕೆ ಕಾರಣ ಏನು? ಇದನ್ನ ಮುಲ್ಲಾ ಮುನೀರ್ ಅಲ್ಲ, ಶಾಬಾಜ್ ಶರೀಫ್ ಅಲ್ಲ, ಯಾರು ಹೇಳ್ತಾ ಇಲ್ಲ. ಅದೇ ನಮ್ ದೇಶದಲ್ಲಾದ್ರೆ ಏನಾಗುತ್ತೆ, ಇಂಟರ್ನೆಟ್ ಸ್ಲೋ ಆಗೋದಿದ್ರು ಮುಂಚೆ ಗ್ರಾಹಕರಿಗೆ ನೋಟಿಫಿಕೇಶನ್ ಹೋಗುತ್ತೆ, ನಿಮ್ಮ ಕ್ಷೇತ್ರದಲ್ಲಿ ದುರಸ್ತಿ ಕಾರ್ಯ ನಡೀತಾ ಇದೆ, ಅರ್ಧ ಗಂಟೆನೋ 1 ಗಂಟೆನೋ ಸೇವೆಯಲ್ಲಿ ಏರುಪೇರಾಗಬಹುದು. ಆದ್ರೆ ಪಾಕಿಸ್ತಾನದಲ್ಲಿ 156 ಗಂಟೆಗಳಿಂದ ಇಂಟರ್ನೆಟ್ ಬಂದಾಗಿರೋದು. ಈ ರೀತಿ ಕೆಲಸ ಮಾಡಿದ್ರು ಗ್ರಾಹಕರಿಗೆ ಯಾವುದೇ ರೀತಿಯ ಮುನ್ನೆಚ್ಚರಿಕೆ ಆಗ್ಲಿ ಸೂಚನೆಗಳನ್ನಾಗ್ಲಿ ಕೊಟ್ಟೇ ಇಲ್ಲ ಪಾಕಿಸ್ತಾನ. ನೀವು ಇತಿಹಾಸನ ತೆರೆದು ನೋಡಿದ್ರೆ ಗೊತ್ತಾಗತ್ತೆ, ಯಾವಾಗೆಲ್ಲ ಪಾಕಿಸ್ತಾನದಲ್ಲಿ ಇಂಟರ್ನೆಟ್ ಬಂದ್ ಆಗಿದೆಯೋ ಆಗೆಲ್ಲ ದೊಡ್ಡ ದೊಡ್ಡ ಘಟನೆಗಳಾಗಿದ್ದಾವೆ. ಅದು ಪಾಕಿಸ್ತಾನದಲ್ಲೇ ಬೆಂಕಿ ಹೊತ್ಕೊಂಡಿರೋದಿರ್ಬೋದು, ಪಾಕಿಸ್ತಾನದವರು ಪಕ್ಕದ ದೇಶದಲ್ಲಿ ಬೆಂಕಿ ಹಚ್ಚೋದಕ್ಕೆ ಪ್ರಯತ್ನ ಮಾಡಿರೋದಿರ್ಬೋದು. ಈಗ ಮತ್ತೆ ಇಂಟರ್ನೆಟ್ ಪಾಕಲ್ಲಿ ಬಂದ್ ಆಗಿರೋದ್ರಿಂದ ಏನಾಗಬಹುದು? ನಾನು 2 ರಿಪೋರ್ಟ್ ಗಳನ್ನ ನೋಡ್ತಾ ಇದ್ದೆ. ಒಂದು ರೆಡ್ ಬಾಕ್ಸ್ ರಿಪೋರ್ಟ್, ಇದು ಪ್ರಪಂಚದಾದ್ಯಂತ ಇಂಟರ್ನೆಟ್ ನ ಅವೈಲಬಿಲಿಟಿ ಎಷ್ಟಿದೆ, ಸ್ಪೀಡ್ ಎಷ್ಟಿದೆ ಅನ್ನುವುದರ ಮಾಪನ ಮಾಡುತ್ತೆ. ಮೊನ್ನೆ ಲೇಟೆಸ್ಟ್ ರಿಪೋರ್ಟ್ ಕೊಟ್ಟಿದೆ ರೆಡ್ ಬಾಕ್ಸ್. ಪಾಕಿಸ್ತಾನದಲ್ಲಿ ಸತತ 156 ಗಂಟೆಗಳಿಂದ ಇಂಟರ್ನೆಟ್ ಬಂದಾಗೋಗಿದೆ. ಇನ್ನೂ ಒಂದು ರಿಪೋರ್ಟ್ ಇದೆ, ಪ್ಯಾಲಿಸ್ಟೈನ್ ಅಬ್ಸರ್ವರ್ ಅಂತ, ಅದು ಸಹ ಹೇಳಿರೋದು ಹಲವಾರು ದಿನಗಳೇ ಆಗೋಯ್ತು ಪಾಕಿಸ್ತಾನದಲ್ಲಿ ಇಂಟರ್ನೆಟ್ ಬಂದಾಗಿ. ಇದಕ್ಕೆ ಕಾರಣನೇ ಗೊತ್ತಾಗಿಲ್ಲ ಅಂತ ಹೇಳುತ್ತವೆ ಈ 2 ರಿಪೋರ್ಟ್ಗಳು. ಇದಕ್ಕೆ ಪಾಕಿಸ್ತಾನದಿಂದ ಏನು ರಿಪ್ಲೈ ಬಂದಿದೆ ಗೊತ್ತಾ? ಮುಲ್ಲಾ ಮುನೀರ್ ಏನ್ ಕ್ಲಾರಿಟಿ ಕೊಟ್ಟಿದ್ದಾನೆ ಅಂದ್ರೆ, ಪಾಕಿಸ್ತಾನದ ಒಂದು ಸಬ್ಮರೀನ್ ನ ರಿಪೇರಿ ಕಾರ್ಯ ನಡೀತಾ ಇದೆ, ವೈರಿಂಗ್ ವ್ಯವಸ್ಥೆ ದುರಸ್ತಿ ನಡೀತಾ ಇದೆ, ಹಾಗಾಗಿ ಇಂಟರ್ನೆಟ್ ಬಂದ್ ಮಾಡಲಾಗಿದೆ. ಹೆಂಗಿದೆ ನೋಡಿ ದುರವಸ್ಥೆ. ಪಾಕಿಸ್ತಾನದ ಒಂದು ಸಬ್ಮೆರಿನ್ ರಿಪೇರಿ ಮಾಡೋದಕ್ಕೆ ಇಡೀ ರಾಷ್ಟ್ರದಾದ್ಯಂತ ಇಂಟರ್ನೆಟ್ ಯಾಕೆ ಬಂದ್ ಮಾಡಬೇಕು? ಓಪನ್ ಸೋರ್ಸ್ ಇಂಟೆಲಿಜೆನ್ಸ್ ಹೇಳುವ ಮಾಹಿತಿ ಪ್ರಕಾರ ಯಾವಾಗೆಲ್ಲ ಪಾಕಿಸ್ತಾನದಲ್ಲಿ ಇಂಟರ್ನೆಟ್ ಬಂದ್ ಆಗುತ್ತೋ ಅವನತಿಗಳು ದುರಂತಗಳೇ ನಡೆದೋಗಿದಾವೆ ಪಾಕಿಸ್ತಾನದಲ್ಲಿ. ನಿಮಗೆ ಕೆಲವೊಂದು ಎಕ್ಸಾಂಪಲ್ ಹೇಳ್ತೀನಿ. ಆಪರೇಷನ್ ಸಿಂಧೂರಕ್ಕೂ ಮೊದಲು, ಪೆಹಲ್ಗಾಮ್ ಘಟನೆಗೂ ಮೊದಲು, ಪುಲ್ವಾಮಾ ಘಟನೆಗೂ ಮೊದಲು ಪಾಕಿಸ್ತಾನದಲ್ಲಿ ಪ್ಯಾಲಿಸ್ತೀನ್ ಪರ ಹೋರಾಟ ಮಾಡೋ ಸಂದರ್ಭದಲ್ಲೂ ಇಂಟರ್ನೆಟ್ ಬಂದಾಗಿತ್ತು. ಕಳೆದ ವರ್ಷ 2025 ಪಾಕಿಸ್ತಾನದಾದ್ಯಂತ 4 ರಿಂದ 5 ಬಾರಿ ಇಂಟರ್ನೆಟ್ ಬಂದ್ ಮಾಡಲಾಗಿದೆ. ಮೊನ್ನೆ ತಾನೇ ಬಲೂಚಿಸ್ತಾನ ಮತ್ತು ಸಿಂಧ್ ಪ್ರಾಂತ್ಯದ ಮೇಲೇನು ಪಾಕಿಸ್ತಾನ ಮಿಲಿಟರಿ ಕಾರ್ಯಾಚರಣೆ ಮಾಡಿತು ಭಯೋತ್ಪಾದಕರ ವಿರುದ್ಧ, ಬಲೂಚಿಸ್ತಾನಿಗಳ ವಿರುದ್ಧ. ಆಗ್ಲೂ ಸಹ ದಿನಗಟ್ಟಲೆ ಇಂಟರ್ನೆಟ್ ಬಂದಾಗಿತ್ತು. ಇದರ ಅರ್ಥ ಯಾವಾಗೆಲ್ಲ ಸಂಪರ್ಕ ಕಡಿತವಾಗಿರುತ್ತೋ ಏನೋ ಷಡ್ಯಂತ್ರ ಮಾಡುತ್ತೆ ಪಾಕಿಸ್ತಾನ ಅಂತಾನೆ. ಆ ಅನಾಹುತ ಪಾಕಿಸ್ತಾನದ ಒಳಗೆ ಆಗ್ಬೋದು ಅಥವಾ ಪಾಕಿಸ್ತಾನದ ನೈಬರ್ ಕಂಟ್ರಿಗಳ ಮೇಲೆ ದುಷ್ಕೃತ್ಯಕ್ಕೆ ಪಾಕಿಸ್ತಾನ ಪ್ರಯತ್ನ ಮಾಡ್ತಾ ಇರುವುದರ ಮುನ್ಸೂಚನೆ ಆಗಿರಬಹುದು. ಇರಾನ್ ಮತ್ತು ಅಮೆರಿಕದ ನಡುವೆ ಸಿಕ್ಕಾಪಟ್ಟೆ ಟೆನ್ಷನ್ ಇದೆ ಇವಾಗ. ಇರಾನ್ ನಲ್ಲಿ ದಂಗೆಗಳಾಗ್ತಾ ಇದಾವೆ, ಮಾನವಾಧಿಕಾರಗಳನ್ನ ಹತ್ತಿಕ್ಕಲಾಗ್ತಾ ಇದೆ ಅಂತ ಜನನೇ ಆಯತುಲ್ ಖಮ್ನೇಯಿ ವಿರುದ್ಧ ರೋಡಿಗಿಳಿದು ಬೆಂಕಿ ಹಚ್ತಾ ಇದ್ದಾರೆ ಇರಾನ್ನ ಅಂಗಡಿ ಮುಂಗಟ್ಟುಗಳಿಗೆ. ಖಮ್ನೇಯಿ ಸರ್ಕಾರನ ಬುಡಮೇಲು ಮಾಡೋದಕ್ಕೆ ಅಮೆರಿಕ ಪ್ರಯತ್ನ ಮಾಡ್ತಾ ಇದೆ. ಅವರಿಗೆ ಸಪೋರ್ಟ್ ಮಾಡ್ತಾ ಇರೋದು ಪಾಕಿಸ್ತಾನ ಅನ್ನೋದು ಗುಟ್ಟಾಗೇನು ಉಳಿದಿಲ್ಲ. ಇದು ಇರಾನ್ಗೂ ಸಹ ಗೊತ್ತಿದೆ. ಮೊನ್ನೆ ತಾನೇ ಅಮೆರಿಕ ಇರಾನ್ ಮೇಲೆ ಟನ್ ಗಟ್ಟಲೆ ಬಾಂಬ್ ಮಳೆನೆ ಸುರಿಸ್ತು. ಅದಕ್ಕೆ ಏರ್ ಬೇಸ್ ಕೊಟ್ಟಂತಹ ದೇಶ ಯಾವ್ದು ಅಂತ ಮಾಡಿದೀರಾ? ಪಾಕಿಸ್ತಾನದಿಂದ ಹಾರಿದ ಅಮೆರಿಕದ ಫೈಟರ್ ಜೆಟ್ಗಳು ಇರಾನ್ ಮೇಲೆ ಬಾಂಬಿನ ಮಳೆ ಸುರಿಸಿದ್ದು. ಇದು ಯಾವುದು ಇರಾನ್ಗೆ ಗೊತ್ತಿಲ್ಲ ಅಂತ ಮಾಡಿದೀರಾ? ಪಾಕಿಸ್ತಾನ ಬೆನ್ನಿಗೆ ಚೂರಿ ಹಾಕೋ ದೇಶ ಅನ್ನೋ ಸಿಟ್ಟು ಇರಾನ್ಗಿದೆ. ಪಾಕಿಸ್ತಾನ ತನ್ನ 2 ಏರ್ ಬೇಸ್ ಗಳನ್ನ ಅಮೆರಿಕದ ಕೈಗೊಪ್ಪಿಸಿಬಿಟ್ಟಿದೆ. ಈ 2 ಏರ್ ಬೇಸ್ ಗಳಿಂದ ಯಾವ ಕ್ಷಣದಲ್ಲಿ ಬೇಕಾದ್ರೂ ಅಮೆರಿಕ ಮತ್ತೆ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ತಯಾರಾಗಿ ನಿಂತಿದೆ. ಇದೇ ನೋಡಿ ರಿಯಲ್ ರೀಸನ್ ಪಾಕಿಸ್ತಾನದಲ್ಲಿ ದೇಶದಾದ್ಯಂತ ಇಂಟರ್ನೆಟ್ ಬಂದ್ ಆಗಿರೋದಕ್ಕೆ. ಈ 2 ಏರ್ ಬೇಸ್ ಗಳಾಕೆ ಇಂಪಾರ್ಟೆಂಟ್ ಅಂದ್ರೆ, ಇಲ್ಲೇ ನೋಡಿ ಅಮೆರಿಕದ ಮಿಲಿಟರಿ ಠಿಕಾಣೆ ಹೂಡಿರೋದು. ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಇಲ್ಲಿಂದನೇ ಪ್ಲಾನ್ ಮಾಡ್ತಾ ಇರೋದು ಅಮೆರಿಕ. ಅಮೆರಿಕದಿಂದ ದಾಳಿ ಮಾಡೋಕ್ ಹೋದ್ರೆ ದೂರ ಆಗತ್ತೆ ಇರಾನು. ಅದೇ ಪಾಕಿಸ್ತಾನನ ಬಳಸ್ಕೊಂಡು ಇರಾನ್ ಮೇಲೆ ದಾಳಿಯನ್ನ ಸುಲಭವಾಗಿ ಮಾಡಿಬಿಡಬಹುದು ಮತ್ತು ಅದರ ಎಫೆಕ್ಟ್ ಘಾತಕವಾಗಿರುತ್ತೆ. ಪಾಕಿಸ್ತಾನ ಹೇಳೋದೇನು, ಮುಸ್ಲಿಂ ದೇಶದ ಖಲೀಫಾ ನಾನು. ಆದ್ರೆ ಒಳಗೆ ಮತ್ತೊಂದು ಮುಸ್ಲಿಂ ದೇಶ ಇರಾನ್ ನನ್ನ ಮುಗಿಸೋದಿಕ್ಕೆ ಅಮೆರಿಕದ ಜೊತೆಗೆ ಕೈ ಜೋಡಿಸಿದಾನೆ ಮುಲ್ಲಾ ಮುನೀರು. ಹೊರಗೆ ತೋರಿಕೆಗೆ ಒಂದು, ಒಳಗೆ ಇನ್ನೊಂದು ರೀತಿಯ ಲವಿ ಡವಿ ಅಮೆರಿಕದ ಜೊತೆಗೆ ಪಾಕಿಸ್ತಾನದ್ದು. ಇದು ಇರಾನ್ಗೆ ಗೊತ್ತಾಗದೇ ಇರುತ್ತಾ? ಇಷ್ಟೆಲ್ಲ ಪಾಕಿಸ್ತಾನ ಮಾಡ್ತಾ ಇರೋದು ಯಾಕೆ? ಅಮೆರಿಕ ಎಸಿತಾ ಇರ್ತಕ್ಕಂತ ಚಿಂದಿ
ಚಿಲ್ಲರೆ ಡಾಲರ್ಗೋಸ್ಕರ ಯಾರನ್ನ ಯಾವಾಗ ಬೇಕಾದ್ರೂ ಎಲ್ಲಿ ಹೇಗಾದ್ರೂ ಬೆನ್ನಿಗೆ ಚೂರಿ ಹಾಕ್ಬಿಡುತ್ತೆ ಪಾಕಿಸ್ತಾನ. ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಅಮೆರಿಕ ಪಾಕಿಸ್ತಾನದ ಇಂಟರ್ನೆಟ್ ಯಾಕೆ ಬಂದ್ ಮಾಡಿಸ್ಬೇಕು? ಇಲ್ಲೇ ನೋಡಿ ಇರೋದು ಮಾಸ್ಟರ್ ಪ್ಲಾನು. ಅಮೆರಿಕದ ಸಾವಿರಾರು ಜನ ಮಿಲಿಟರಿ ಕಮಾಂಡೋಗಳು ಪಾಕಿಸ್ತಾನದ ಕಿರಾನ ಮತ್ತು ನೂರ್ ಖಾನ್ ಏರ್ ಬೇಸ್ ಗಳಿಗೆ ಬಂದಿಳಿದಿದ್ದಾರೆ. ಅವರ ಮೂವ್ಮೆಂಟ್ಸ್ ಇರಾನ್ಗೆ ಗೊತ್ತಾಗಬಾರ್ದು, ಇಂಟರ್ನೆಟ್ ನೇ ಬಂದ್ ಮಾಡಿಬಿಟ್ರೆ ಈಗಾಗಲೇ ಅಮೆರಿಕದ ಗ್ಲೋಬ್ ಮಾಸ್ಟರ್ ಏರೋಪ್ಲೇನ್ ಸೈನಿಕರನ್ನೊತ್ತು ಯುದ್ಧ ಸಾಮಗ್ರಿಗಳನ್ನೊತ್ತು ಪಾಕಿಸ್ತಾನದ ಕಿರಾನ ಮತ್ತು ನೂರ್ ಖಾನ್ ಏರ್ ಬೇಸ್ ಗಳಿಗೆ ಬಂದಿಳಿದಿದೆ. ಸಾವಿರಾರು ಜನ ಅಮೆರಿಕದ ಸೈನಿಕರು ಈಗಾಗಲೇ ಪಾಕಿಸ್ತಾನದ ಮತ್ತು ಇರಾನ್ ಗಡಿಗೆ ಬಂದಿಳಿದಿದ್ದಾರೆ. ಇಂಟರ್ನೆಟ್ ಬಂದ್ ಮಾಡಿರುವುದರ ಹಿಂದೆ ಇನ್ನೂ ಒಂದು ಪ್ಲಾನ್ ಇದೆ. ಯಾಕಂದ್ರೆ ತನ್ನದೇ ದೇಶದ ಜನರ ಕೋಪಕ್ಕೆ ಎಲ್ಲಿ ತುತ್ತಾಗಿ ಬಿಡ್ತೇನೋ, ಈ ಸುದ್ದಿ ಕಾಡ್ಗಿಚ್ಚಿನಂತೆ ಹರಡಿದ್ರೆ ಪಾಕಿಸ್ತಾನನೇ ಮತ್ತೊಂದು ಮುಸ್ಲಿಂ ದೇಶ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಅಮೆರಿಕಕ್ಕೆ ಸಹಕಾರ ಮಾಡ್ತಾ ಇದೆ ಅಂತ ಜನ ರೊಚ್ಚಿಗೆದ್ದು ಬಿಡ್ತಾರೆ. ನಮ್ಮ ಏರ್ ಬೇಸ್ ಗಳನ್ನ ಅಮೆರಿಕಕ್ಕೆ ಕೊಟ್ಟು ನಮ್ಮ ಸಹೋದರ ಮುಸ್ಲಿಂ ಬ್ರದರ್ಹುಡ್ ಮೇಲೆ ದಾಳಿ ಮಾಡೋದಕ್ಕೆ ಮುಲ್ಲಾ ಮುನೀರ್ ಸಹಾಯ ಮಾಡ್ತಾ ಇದ್ದಾನೆ ಅನ್ನುವ ವಿಚಾರ ಬಯಲಿಗೆ ಬಂದ್ಬಿಡುತ್ತೆ. ಜನ ಆಕ್ರೋಶಗೊಂಡು ಬೀದಿಗಿಳಿತಾರೆ ಪಾಕಿಸ್ತಾನದಲ್ಲಿ. ಇದನ್ನು ತಡೆಯೋ ಉದ್ದೇಶನೇ ಇಂಟರ್ನೆಟ್ ಬಂದ್ ಮಾಡಿರೋದು ಪಾಕಿಸ್ತಾನ. ಭಾರತ ಸಹ ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ. ಮೊನ್ನೆ ತಾನೇ ಡ್ರೋನ್ ಗಳನ್ನ ಪಾಕಿಸ್ತಾನ ಭಾರತದೊಳಗೆ ನುಗ್ಗಿಸಿತ್ತು. ನಮ್ಮ ಸೇನಾಪಡೆ ಅವೆಲ್ಲವನ್ನ ಒಡೆದುರುಳಿಸಿತ್ತು. ಇದು ಡೈವರ್ಷನ್ ಟ್ಯಾಕ್ಟಿಕ್ಸ್ ಪಾಕಿಸ್ತಾನ ಮಾಡ್ತಾ ಇರೋದು. ಅಲ್ಲಿಯ ಜನರ ಮನಸ್ಸನ್ನ ಭಾರತದ ಕಡೆಗೆ ಸೆಳೆಯೋದು, ಅಮೆರಿಕಕ್ಕೆ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಈಸಿ ಆಗುವಂತೆ ಮಾಡಿಕೊಡೋದು. ಟ್ರಂಪ್ದು ಇಲ್ಲಿ ಒಂದೇ ಏಟಿಗೆ ಎರಡು ಅಕ್ಕಿ ಹೊಡೆಯೋ ಪ್ರಯತ್ನ. ಒಂದು, ಭಾರತದಲ್ಲಿ ಪಾಕಿಸ್ತಾನದ ಮೂಲಕ ಅಶಾಂತಿ ಸೃಷ್ಟಿ ಮಾಡೋದು. ಇನ್ನೊಂದು, ಅದೇ ಪಾಕಿಸ್ತಾನವನ್ನು ಬಳಸಿಕೊಂಡು ಇರಾನ್ ಮೇಲೆ ದಾಳಿ ಮಾಡಿ ಖಮನೈ ಸರ್ಕಾರವನ್ನ ಖತಮ್ ಮಾಡೋದು. ಯಾಕಂದ್ರೆ ಮೊದಲು 25%, ಆಮೇಲೆ 50%, ಈಗ 500% ಟಾರಿಫ್ ಹಾಕಿದ್ರು ಭಾರತ ಜಪ್ಪಯ್ಯ ಅಂತ ಇಲ್ಲ, ಟ್ರಂಪ್ಗೆ ಕ್ಯಾರೆ ಅಂತ ಇಲ್ಲ. ಇದರಿಂದ ಹತಾಶೆ ನಿರಾಶೆ ಆಗಿರುವ ಟ್ರಂಪ್ ಪಾಕಿಸ್ತಾನವನ್ನ ಭಾರತದ ವಿರುದ್ಧ ಚೂ ಬಿಡ್ತಾ ಇದ್ದಾರೆ. ಅದರ ಭಾಗವಾಗಿ ಡ್ರೋನ್ ಅಟ್ಯಾಕ್ ಆಗಿರುವುದು ಭಾರತದ ಮೇಲೆ. ಪಾಕಿಸ್ತಾನದ ಜನರ ಗಮನವನ್ನ ಅಮೆರಿಕದಿಂದ ಭಾರತದ ಕಡೆಗೆ ಸೆಳೆಯೋದು ಮುಲ್ಲಾ ಮುನೀರ್ನ ಷಡ್ಯಂತ್ರ. ಹಾಗಾಗಿ ಭಾರತದ ವಿರುದ್ಧ ಡ್ರೋನ್ ಗಳನ್ನ ಹಾರಿಸಿ ಫಾಲ್ಸ್ ಫ್ಲಾಗ್ ಆಪರೇಷನ್ ಮಾಡಿ ಪೂರ್ತಿ ಪಾಕಿಸ್ತಾನದ ದೃಷ್ಟಿಯನ್ನ ಭಾರತದೆಡೆಗೆ ಕೇಂದ್ರೀಕರಿಸುವುದು ಮುಲ್ಲಾ ಮುನೀರ್ನ ಷಡ್ಯಂತ್ರ. ಹಾಗಾದಾಗ ಮಾತ್ರ ಅಮೆರಿಕ ಯಾವುದೇ ಚಿಂತೆ ಇಲ್ಲದೆ ದಾಳಿ ಮಾಡಿ ತನ್ನ ಕಾರ್ಯ ಸಾಧನೆ ಮಾಡುತ್ತೆ ಪಾಕಿಸ್ತಾನದ ನೆಲವನ್ನು ಬಳಸಿಕೊಂಡು. ಇನ್ನೂ ಹೆಚ್ಚಿನದಾಗಿ ಹೇಳ್ಬೇಕು ಅಂದ್ರೆ ಈ ಮುಲ್ಲಾ ಮುನೀರ್ ಯಾವ ಎಕ್ಸ್ಟೆಂಟ್ ಗೆ ಹೋಗಬಹುದಪ್ಪ ಅಂದ್ರೆ, ತನ್ನದೇ ದೇಶದ ನಾಗರಿಕರ ಮೇಲೆ ಡ್ರೋನ್ ದಾಳಿ ತಾನೇ ಮಾಡಿ ಭಾರತ ಮಾಡಿಸಿದ್ದು ಅಂತ ಗಮನವನ್ನ ಭಾರತದ ಕಡೆಗೆ ಸೆಳೆಯುವ ಪ್ರಯತ್ನ ಸಹ ಮಾಡಬಹುದು. ಇದೆಲ್ಲ ಅಮೆರಿಕ ಮತ್ತು ಮುನೀರ್ ಮಾಡಿಕೊಂಡಿರ್ತಕ್ಕಂತಹ ಒಳ ಒಪ್ಪಂದ. ಲಾಜಿಕ್ ನೀವೇ ಯೋಚನೆ ಮಾಡಿ. ಇಂಟರ್ನೆಟ್ ಬಂದ್ ಆಗೋದು 1 ಗಂಟೆನೋ 2 ಗಂಟೆನೋ ಬೇಡ, ಒಂದು ದಿವಸ ಪೂರ್ತಿ ಆಗ್ಲಿ. 156 ಗಂಟೆಗಳಿಂದ ಇಂಟರ್ನೆಟ್ ಇಲ್ಲ ಅಂದ್ರೆ ಏನೋ ಕಿಚಡಿ ಒಳಗೊಳಗೆ ಆಗ್ತಾ ಇದೆ ಪಾಕಿಸ್ತಾನದಲ್ಲಿ ಅಂತ ತಾನೇ ಅರ್ಥ. ಇತಿಹಾಸ ತೆಗೆದು ನೋಡಿ ನಿಮಗೆ ಗೊತ್ತಾಗುತ್ತೆ. ಭಾರತದ ಮೇಲೆ ದಾಳಿ ಮಾಡಿರೋದಾಗಿರ್ಬೋದು, ಬಲೂಚಿಸ್ತಾನ ಕ್ವೆಟ್ಟಾದ ಮೇಲೆ ಪಾಕಿಸ್ತಾನ ಬಲೂಚಿಗಳನ್ನ ಹತ್ತಿಕ್ಕೋದಕ್ಕೆ ದಾಳಿ ಮಾಡಿರೋದಾಗಿರ್ಬೋದು, ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡಿರೋದಾಗಿರ್ಬೋದು, ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಅಮೆರಿಕಕ್ಕೆ ಸಹಾಯ ಮಾಡ್ತಾ ಇರೋದಾಗಿರ್ಬೋದು. ಇದೆಲ್ಲ ಪಾಕಿಸ್ತಾನ ಯಾಕೆ ಮಾಡೋದು? ಕೇವಲ ಪುಡಿಗಾಸು ಡಾಲರಿಗೋಸ್ಕರ ಅನೈತಿಕ ಸಂಬಂಧವನ್ನ ಅಮೆರಿಕದ ಜೊತೆಗೆ ಬೆಳೆಸಿದೆ. ಇಷ್ಟು ಕೀಳು ಮಟ್ಟಕ್ಕೆ ಇಳಿತಾರೆ ನೋಡಿ ಇವರು. ಒಂದ್ ಕಡೆ ಚೀನಾದ ತೆಕ್ಕೆನಲ್ಲಿ ಇದ್ದಂತೆ ಮಾಡೋದು, ಮತ್ತೊಂದ್ ಕಡೆ ಅಮೆರಿಕದ ತೆಕ್ಕೆಗೆ ಜಾರೋದು. ಇಲ್ಲದೆ ಹೋದ್ರೆ ವಿಶ್ವಸಂಸ್ಥೆಯಿಂದ ಮತ್ತು ಅಮೆರಿಕದಿಂದ ಸಾಲದ ರೂಪದಲ್ಲಿ ಬಿಡಿಗಾಸು ಸಿಗೋದಿಲ್ಲ. ಇವರ ಭಿಕ್ಷಾ ಪಾತ್ರೆ ತುಂಬೋದಾದ್ರೂ ಹೇಗೆ? ಈ ರೀತಿ ಬಕೆಟ್ ಹಿಡಿಯೋ ಮೂಲಕ. ನಿಮ್ಗೆ ಏನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.